ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ. ಕುಷ್ಟಗಿ ಪಟ್ಟಣದಲ್ಲಿ ಹೋಳಿ ಹಬ್ಬದ ಹಿನ್ನೆಲೆ ಚಿಣ್ಣರು, ಮಹಿಳೆಯರು ಸೇರಿದಂತೆ ಯುವಕರು ಹಾಗೂ ಹಿರಿಯರು ಬುಧವಾರ ದಿನ ಬಣ್ಣದೋಕಳಿಯನ್ನು ಸಂಭ್ರಮದಿಂದ ಆಚರಿಸಿದರು. ಚಿಣ್ಣರು, ಮಹಿಳೆಯರು ಓಣಿಕಟ್ಟುಗಳಲ್ಲಿ ಕೈಯಲ್ಲಿ ವಿವಿಧ ಬಣ್ಣ ನೀರಿನ ಬಾಟಲಿ ಹಿಡಿದು ಪರಸ್ಪರ ಎರಚಿ ಸಂಭ್ರಮಿಸುತ್ತಿದ್ದರೆ, ಇತ್ತ ಕುಷ್ಟಗಿ ಗೆಳೆಯರ ಬಳಗ ಕೇಂದ್ರೀಯ ಬಸ್ ನಿಲ್ದಾಣ ಪಕ್ಕದ ಖಾಲಿ ಜಾಗೆಯಲ್ಲಿ ಆಯೋಜಿಸಿದ್ದ ಬಣ್ಣದ ಓಕಳಿ ಕಾರ್ಯಕ್ರಮದಲ್ಲಿ ಚಿಣ್ಣರು, ಯುವಕರು, ಹಿರಿಯರು ಸೇರಿದಂತೆ ಜನಪ್ರತಿನಿಧಿಗಳು ಭಾಗವಹಿಸಿ ಬಣ್ಣದಲ್ಲಿ ಮಿಂದು ವಿಭಿನ್ನವಾಗಿ ಬಣ್ಣದ ಓಕಳಿ ಆಚರಿಸಿ ಸಂಭ್ರಮಿಸಿದ್ದು ಈ ಬಾರಿ ವಿಶೇಷ ಎನಿಸಿತು. ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡ ಶಾಸಕ ದೊಡ್ಡನಗೌಡ ಎಚ್. ಪಾಟೀಲ್ ಅವರು ಮಾತನಾಡಿ, ಹೋಳಿ ಹುಣ್ಣಿಮೆಯ ಓಕಳಿ ಹಬ್ಬವನ್ನು ಸನಾತನ ಕಾಲದಿಂದಲೂ ನಮ್ಮ ಹಿರಿಯರು ಸಾಮೂಹಿಕವಾಗಿ ಆಚರಿಸಿಕೊಂಡು ಬಂದಿರುವ ವರ್ಷದ ಕೊನೆಯ ಹಬ್ಬವಾದ ಹೋಳಿ ಹುಣ್ಣಿಮೆ ಸಂಭ್ರಮವೇ ಬಣ್ಣದೋಕಳಿ ಸಂಪ್ರದಾಯ. ಹಿರಿಯರು ಕಿರಿಯರು ಭೇದ ಭಾವ ಎನ್ನದೆ ಎಲ್ಲರೂ ಸಂತೋಷದಿಂದ ಒಗ್ಗೂಡಿ ಓಕಳಿಯನ್ನು ಆಡುತ್ತಿದ್ದರು. ಇದಕ್ಕೆ ಧಾರ್ಮಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆಯೂ ಅಡಗಿದೆ. ಮನುಷ್ಯ ತನ್ನಲ್ಲಿರುವ ಕೆಟ್ಟತನವನ್ನು ಕಾಮನ ದಹನ ಮೂಲಕ ತೊರೆದು ಹೊಸ ವಿಚಾರ ಹರ್ಷದೊಂದಿಗೆ ಹೊಸ ವರ್ಷ ಯುಗಾದಿ ಆಚರಣೆಗೆ ಸಂಕಲ್ಪ ಮಾಡುವುದಾಗಿದೆ ಎಂದರು. ಇತ್ತೀಚಿನ ವರ್ಷಗಳಲ್ಲಿ ಬಣ್ಣದೋಕಳಿಯಲ್ಲಿ ರಾಸಾಯನಿಕ ಬಣ್ಣ, ಗ್ರೀಸ್, ಎರಿಬಂಡಿ, ಮೊಟ್ಟೆ ಬಳಕೆಯಿಂದಾಗಿ ಸಾಂಪ್ರದಾಯಿಕ ಬದಲು ವೈಯಕ್ತಿಕ ದ್ವೇಷ, ಸಿಟ್ಟು, ಹಗೆತನ ಮನಸ್ಸಿನಲ್ಲಿಟ್ಟುಕೊಂಡು ಆಡುವ ಬಣ್ಣದಾಟದಿಂದ ಹಿರಿಯರು ಹಿಂದೆ ಸರಿದರು. ಆದರೆ ಈ ಸನಾತನ ಸಂಪ್ರದಾಯವನ್ನು ನಮ್ಮ ಗೆಳೆಯರ ಬಳಗ ಮತ್ತೆ ಎಲ್ಲರೊಂದಿಗೆ ಒಗ್ಗೂಡಿ ಈ ಬಾರಿ ವಿಶೇಷವಾಗಿ ಬಣ್ಣದೋಕಳಿ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಹಬ್ಬ ಆಚರಣೆಗೆ ಮುಂದಾಗಿರುವುದು ಸ್ವಾಗತಾರ್ಹ. ಇದು ನಡೆ ಸಂತಸ ತಂದಿದೆ. ಮುಂದಿನ ವರ್ಷ ಈ ಹಬ್ಬ ಆಚರಣೆಯನ್ನು ಇನ್ನೂ ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋಣ ಎಂದು ಹೇಳಿದರು. ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ. ಇವತ್ತಿನ ಈ ಬಣ್ಣದ ಹಬ್ಬದ ಶುಭಕಾಮನೆಗಳನ್ನು ತಮ್ಮೆಲ್ಲರೂ ಕೂಡ ತಿಳಿಸ್ತಾ, ವಿಶೇಷವಾಗಿ ಈ ಗೆಳೆಯರ ಬಳಗದಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಬಣ್ಣದ ಹಬ್ಬದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸೋದರ ಕೆ. ಮಹೇಶ್ರವರೇ, ದೊಡ್ಡ ಬಸವರಾಜರವರೇ, ಕಲ್ಲೇಶ್ರವರೇ, ಮಂಗಳೂರು ಉಮೇಶ್ರವರೇ, ನಾಗರಾಜ್ರವರೇ, ಕೌಲಿರವರೇ, ನಾಗರಾಲ್ರವರೇ, ಬಸವರಾಜ್ರವರೇ, ಒಟ್ಟಾರೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಆತ್ಮೀಯ ಗೆಳೆಯರ ಬಳಗವೇ, ಆತ್ಮೀಯ ಎಲ್ಲ ನನ್ನ ಯುವಕ ಮಿತ್ರರೇ, ಇವತ್ತು ಬಹಳ ವಿಶೇಷವಾಗಿ ಈ ಒಂದು ಆಚರಣೆ ಆಗ್ತಾ ಇದೆ. ಇದನ್ನು ಕೂಡ ಬಹಳ ಸಂತೋಷ ಆಗ್ತಿದೆ. ಯಾಕಂದ್ರೆ ಬಣ್ಣ ಅಂತ ಹೇಳಿದ್ರೆ ಬಹಳಷ್ಟು ಜನ ಹಿರಿಯರು ಹಿಂದುಳಿತಿದೆ. ಯಾಕಂದ್ರೆ ಇವತ್ತು ಬಣ್ಣ ಆಟದ ಸಂದರ್ಭದಲ್ಲಿ ಕತ್ತಿ ಹೊಡಿತಕ್ಕಂಥದ್ದು, ಇನ್ನೇನೋ ಎರೆಣ್ಣೆ ಹಚ್ಚತಕ್ಕಂಥ, ಏನೇನೋ ಮಾತ್ರ ಬೇಡ ಅಂತಕ್ಕಂಥ ಹಿಂದುಳಿತಿದೆ. ಆದರೆ ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂಥ ಜನ ಸನಾತನ ಕಾಲ ಹಿಂದಿನ ಈ ಪರಂಪರೆಯನ್ನು ಮುಂದುವರಿಸಬೇಕು ಅಂತೇಳಿ ಒಂದು ಕಡೆ ಎಲ್ಲರೂ ಕೂಡ ಸೇರಿ ಬಣ್ಣದ ಹಬ್ಬವನ್ನು ಆಚರಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ನಿಜವೂ ಬಹಳ ಸಂತೋಷ. ಮುಂದುವರ್ತಾ ಇದಕ್ಕಿಂತ ಬೇರೆ ರೀತಿ ಒಳಗಡೆ ನಾವೆಲ್ಲರೂ ಕೂಡ ಆಯೋಜನೆ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದು ಹಿಂಗೆ ಮುಂದುವರಿ ದಯವಿಟ್ಟು ನಾನು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕಿದ್ದೇನೆ. ಬಣ್ಣ ಅಂದ್ರೆ ಸಹಜ ಹಚ್ಚತಕ್ಕಂಥ ಯಾರು ದ್ವೇಷ ಮನೋಭಾವ ಹಚ್ಚಿರಲಿಲ್ಲ. ಆದರೆ ಶಾಂತಿಯಿಂದ ಬಹಳ ಖುಷಿಯಾಗಿ ಹಬ್ಬವನ್ನು ಆಡಿ ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ, ಮುಂದಿನ ಬಾರಿ ಮತ್ತಷ್ಟು ವಿಜೃಂಭಣೆ ಕಾರ್ಯಕ್ರಮ ಮಾಡೋಣ ಅಂತ ಮತ್ತೊಮ್ಮೆ ತಮ್ಮೆಲ್ಲರೂ ಹೇಳಿ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಮಾತನ್ನು ಮುಗಿಸಿ. ಮುಖಂಡ ದೊಡ್ಡ ಬಸನಗೌಡ ಪಾಟೀಲ್ ಬಯ್ಯಾಪುರ್ ಅವರು ಮಾತನಾಡಿ, ನಮ್ಮ ಗೆಳೆಯರ ಬಳಗ ಈ ಹೋಳಿ ಹಬ್ಬವನ್ನು ವಿಶೇಷವಾಗಿ ಆಚರಿಸುವ ಮುಖಾಂತರ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ. ಇದೇ ರೀತಿ ಎಲ್ಲಾ ಹಬ್ಬಗಳನ್ನು ಎಲ್ಲಾ ಸಮುದಾಯದವರೊಂದಿಗೆ ಒಟ್ಟಿಗೆ ಕೊಂಡೊಯ್ಯುವ ಗುಣ ನಮ್ಮ ಕುಷ್ಟಗಿಯವರಲ್ಲಿದೆ. ನಾವು ಎಲ್ಲವನ್ನೂ ಮರೆತು ಪಕ್ಷಾತೀತವಾಗಿ ಎಲ್ಲರೊಂದಿಗೆ ಒಗ್ಗೂಡಿ ಹಬ್ಬಗಳನ್ನು ಆಚರಿಸೋಣ ಎಂದು ಶುಭ ಕೋರಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶಾಸಕರಾದ ದೊಡ್ಡನಗೌಡ ಸಾಹೇಬ್ರೆ, ಸೋದರರಾದ ಮಹೇಶ್ ಅಣ್ಣವರೇ ಹಾಗೂ ಊರಿನ ಎಲ್ಲ ಸಮಾನ ಮನಸ್ಕ ಯುವಕ ಮಿತ್ರರೇ, ಪೊಲೀಸ್ ಸಿಬ್ಬಂದಿಯವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಯುವಕ ಮಿತ್ರರೇ, ನಾವು ಇಲ್ಲಿ ಹೆಚ್ಚು ಮಾತನಾಡೋದು ಬೇಡ. ಇವತ್ತೊಂದು ಹೋಳಿ ಹಬ್ಬವನ್ನ ವಿಶೇಷ ರೀತಿಯಲ್ಲಿ ಆಚರಿಸುವ ಮುಖಾಂತರ ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದೀರಿ. ಇದೇ ರೀತಿ ಎಲ್ಲ ಹಬ್ಬಗಳನ್ನ ಎಲ್ಲ ಸಮುದಾಯದವರನ್ನ ಒಟ್ಟಿಗೆ ಕೊಂಡೊಯ್ಯುವ ಗುಣ ನಮ್ಮ ಕುಷ್ಟಗಿಯಲ್ಲಿದೆ. ನಾವೆಲ್ಲದನ್ನ ಮರೆತು
ಈ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಅಂತ ಭಾವಿಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೋಳಿ ಹಬ್ಬ ಶುಭಾಶಯಗಳನ್ನು ಹೇಳಿ ನನ್ನ 4 ಮಾತುಗಳು ವಿರಾಮ ಮಾಡಿದ್ದೇನೆ. ಅದೇ ರೀತಿ ಕುಷ್ಟಗಿಯ ಮೂಲತಃ ತವರಾದ ದುಬೈ ಉದ್ಯಮಿ ಗುಣಶೀಲ್ ಶೆಟ್ಟಿ ಅವರು ಮಾತನಾಡಿ, ಕಳೆದ ಕೆಲ ವರ್ಷಗಳಿಂದ ಬಣ್ಣದ ಹಬ್ಬದ ಆಚರಣೆ ವೇಳೆ ಕುಷ್ಟಗಿಗೆ ಬರುತ್ತಿದ್ದು, ಇಲ್ಲಿನ ಸ್ನೇಹಿತರು ಹಿರಿಯರು ನನ್ನ ಮೇಲೆ ತೋರುವ ಪ್ರೀತಿ ಗೌರವ ನನ್ನ ಕುಷ್ಟಗಿ ಬಾಂಧವ್ಯ ಮತ್ತಷ್ಟು ಗಟ್ಟಿಗೊಳಿಸಿದೆ ಎಂದ ಅವರು ಎಲ್ಲರಿಗೂ ಹಬ್ಬದ ಶುಭ ಕಾಮನೆ ಕೋರಿದರು. ಬರೀ ಗ್ರ್ಯಾಂಡ್ ಫಂಕ್ಷನ್ ಬಹಳ ಖುಷಿ ಆಗ್ತಾ ಇದೆ. ಕುಷ್ಟಗಿಲಿ ಈ ತರ ಹೋಲಿ ಮಾಡ್ತಾ ಇದ್ದೀವಿ. ಈ ವರ್ಷದಿಂದ ನೆಕ್ಸ್ಟ್ ಬರೋ ಎಲ್ಲ ವರ್ಷಗಳಲ್ಲಿ ಈ ತರ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಹ್ಯಾಪಿ ಹೋಲಿ ಟು ಎವ್ರಿಬಡಿ, ಎಂಜಾಯ್. ನೋಡಿ ಕುರ್ಚಿಲ್ಲನವರು ಪ್ರತಿ ವರ್ಷ ಕೂಡ ನಾನು ಈ ಹೋಳಿ ಹಬ್ಬಕ್ಕೆ ನಾನು ಕರ್ನಾಟಕಕ್ಕೆ ಅದು ನನ್ನ ಹುಟ್ಟೂರಿಗೆ ಬರ್ತಂತ ಹೇಳಿದರೆ ಅವ್ರಿಗೆಲ್ಲರೂ ಅಭಿನಂದನೆ ಬಾರಿ ಚಪ್ಪಾಳೆ ತಟ್ಟಲೇಬೇಕು ಬಂಧುಗಳೇ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಮಹೇಶ್, ಮುಖಂಡರಾದ ಉಮೇಶ್ ಮಂಗಳೂರು, ಬಸವರಾಜ್ ಎನ್ ಪಾಟೀಲ್ ನವಲಹಳ್ಳಿ, ಕಲ್ಲೇಶ್ ತಾಳದ್, ನಾಗರಾಜ್ ಮೇಲಿನಮನಿ, ಶಶಿಧರ್ ಕೌಲಿ, ವಜೀರ್ ಅಲಿ ಗೋನಾಳ್ ಇತರರು ಇದ್ದರು. ನಂತರ ನಡೆದ ಡಿಜೆ ಸಂಗೀತಕ್ಕೆ ಎಲ್ಲರೂ ಯುವಕರೊಂದಿಗೆ ಹೆಜ್ಜೆ ಹಾಕುತ್ತಾ ಪರಸ್ಪರ ಬಣ್ಣ ಎರಚಾಡಿ ಸಂಭ್ರಮಿಸಿದರೆ, ಇತ್ತ ಪೊಲೀಸರು ಭದ್ರತೆ ಜೊತೆಗೆ ಚಿಣ್ಣರ ಜೊತೆಗೆ ಓಕುಳಿ ಆಚರಿಸಿದ್ದು ಗಮನ ಸೆಳೆಯಿತು. ಬಣ್ಣದ ಓಕುಳಿ ಆಚರಣೆಯನ್ನು ಬಸವೇಶ್ವರ ವೃತ್ತದಲ್ಲಿ ಆಚರಿಸಬೇಕು ಎಂಬ ಉದ್ದೇಶ ಹೊಂದಿದ್ದ ಗೆಳೆಯರ ಬಳಗಕ್ಕೆ ಆರಂಭವಾಗುವ ನ್ಯಾಯಾಲಯ ಕಲಾಪಗಳಿಗೆ ಶಬ್ದ ಮಾಲಿನ್ಯ ಉಂಟಾಗುತ್ತದೆ ಎಂಬ ಕಾರಣಕ್ಕೆ ಪರವಾನಗಿ ಸಿಗದ ಹಿನ್ನೆಲೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬೇರೆಡೆ ಸ್ಥಳ ಹುಡುಕಿ ಹಬ್ಬ ಆಚರಣೆ ಮಾಡುವಂತೆ ಸೂಚಿಸಿತ್ತು. ಈ ಹಿನ್ನೆಲೆಯಲ್ಲಿ ಕೇಂದ್ರೀಯ ಬಸ್ ನಿಲ್ದಾಣ ಪಕ್ಕದ ಖಾಲಿ ಜಾಗೆಯಲ್ಲಿ ಗೆಳೆಯರ ಬಳಗ ರಂಗಿನ ಓಕುಳಿ ಕಾರ್ಯಕ್ರಮ ನಡೆಸಿತು. ಈ ಕ್ಷೇತ್ರದ ಶಾಸಕರಿಗೆ ಎಲ್ಲ ಚಪ್ಪಾಳೆ ತಟ್ಟುವ ಮೂಲಕ ಅವ್ರಿಗೆ ಬೀಳ್ಕೊಡುಗೆ ಕೊಡಬೇಕು. ಯಾಕಂದ್ರೆ ಈ ಸಲ ಏನ್ ಮಾಡಿದೀವಿ ಇದ್ರ 10 ಪಟ್ಟು ಮುಂದಿನ ಸಲ ಮಾಡೋಣ ಅಂತ ಕೇಳ್ಕೊಂಡಿದ್ದಾರೆ. ಈಗ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಶಾಸಕರ ಪುತ್ರ ದೊಡ್ಡಪುತ್ರಗೌಡ ಪಾಟೀಲ್ರು ಹಾಗೂ ಕೆ ಮಹೇಶಣ್ಣವರು, ಶಶಿಧರ್ ಅವರು, ನಮ್ಮ ನಾಗರಾಣವರು ಹಾಗೂ ನಾಗರಾಜ್ ಮೇಲಿನಮನಿಯವರು, ಕಲ್ಲೇಶ್ ತಾಳದವರು ಎಲ್ಲರೂ ಡ್ಯಾನ್ಸ್ ಮಾಡೋ ಮೂಲಕ ಒಂದೇ ಸ್ಟೆಪ್ ಹಾಕ್ಬೇಕು ದಯವಿಟ್ಟು. ಸರ್ ಎಲ್ಲ ಹೋಳಿ ಹಬ್ಬದ ಯುವಕರ ಪರವಾಗಿ ಸರ್ ಒಂದ್ ಸ್ಟೆಪ್ ದೊಡ್ಡಗೌಡ ಪಾಟೀಲ್ ಸರ್ ಬರಬೇಕು ಮುಂದ್ಗಡೆ. Mangalar puhalar